12 ಕಡೆ ಇಸ್ಬಿಟ್ಟು ಆಡಿಸ್ತಾರೆ ರೀ. ಬ್ಯಾಚ್ ಶಿಫ್ಟ್ ವೈಸ್ ಏನು ಕೆಲಸಕ್ಕೆ ಹೋದಾಗ ಶಿಫ್ಟ್ ವೈಸ್ ಮಾಡ್ತೀರಾ? ಜನರಲ್ ಶಿಫ್ಟು, ಮಾರ್ನಿಂಗ್ ಶಿಫ್ಟ್ ವೈಸ್ ನಡೀತಾ ಇದೆ ಭದ್ರಾವತಿ. ಇದು ಎಲ್ಲಾರ ಉಂಟಾ? ಈ ಮಟ್ಟಿಗೆ ನಮ್ಮ MLA ಬೆಂಬಲಿತರು ನಡ್ಕೋತಾ ಇರೋ ರೀತಿ. ಯಾರಿಗೇನೋ ಅಧಿಕಾರದಲ್ಲಿ ಯಾವ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಟ್ಟರೆ ಬೇರೆ ಕೆಲಸಗಳನ್ನ ಇವತ್ತಿನವರೆಗೂ ಮಾಡಿಲ್ಲ, ಮಾಡ್ತಾನೂ ಇಲ್ಲ. ನಾವೇನು ತೊಗೊಂಡೋಗಿ ಕೊಡ್ತೀವಿ ಡಸ್ಟ್ಬಿನ್ಗೆ ಹೋಗುತ್ತೆ ಬಿಟ್ಟರೆ ಇಂಥವ್ರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ನಾವು ಮಾಡಬೇಕಾ ಮಾಡಬಾರ್ದಾ ಅಂತ ಒಂದ್ಸಲಿ ಫೋನ್ ಹಾಕಿ ಅಲ್ಲಿ ಮೆಸೇಜ್ ತಿಳ್ಕೊಂಡೇ ಕೆಲಸ ಮಾಡ್ತಾರೆ ಬಿಟ್ಟರೆ ಮಾಡಲ್ಲ. ಕೊಲೆ ಮಾಡ್ದನ್ಗೂ 307 ಹಾಕ್ತಾರೆ, ಮಾಮೂಲಿ ಹೋದನ್ಗೂ ಅಟ್ರಾಸಿಟಿ ಹಾಕ್ತಾರೆ. ಈಗ ಅದೊಂದು ಬಂದುಬಿಟ್ಟಿದೆ, ಅಟ್ರಾಸಿಟಿ ಮಾತೆತ್ತಿದ್ರೆ ಅಟ್ರಾಸಿಟಿ ಇಲ್ಲ 307. ಇದೊಂದಕ್ಕೆ ಜನ ಎದ್ರಕೊಂಡು ಯಾರೂ ಮುಂದೆ ಹೋಗ್ತಾನೆ ಇಲ್ಲ, ಆ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಅಧಿಕಾರಿಗಳು ಯಾಕೆ ಈ ಥರ ಇನ್ಲೇಟ್ ಆಗ್ತಾ ಇದ್ದಾರೆ? ಯಾಕೆ ಅವರ ಮನೆ ಅಷ್ಟೇ ಕೆಲಸ ಮಾಡೋಕ್ಕೆ ಸೀಮಿತ ಇದೆಯಾ? ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕೂತಿದ್ದಾರೆ ಅಂತ ನನ್ನ ಪ್ರಶ್ನೆ. ಹಿಂದೆ ಅಧಿಕಾರಿಗಳು ಇರ್ತಿದ್ರು, ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ಎಲ್ಲ ಪಕ್ಷದವ್ರಿಗೂ ಏನೇನು ಕೆಲಸ ಮಾಡಬೇಕು ಅದು ಮಾಡ್ತಿದ್ರು. ಏನು ಚುನಾಯಿತ ಪ್ರತಿನಿಧಿಗೆ ಜಾಸ್ತಿ ಬೆಂಬಲ ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಇಷ್ಟು ವರ್ಷ ನಡ್ಕೊಬಂದಿರೋದು ಅದೇ. ಈಗ ಆಗಿಲ್ಲ, ಒನ್ ವೇ ಆಗಿದೆ. ಯಾರಿಗೆ ಕೇಳಬೇಕು? ಪರಮೇಶ್ವರ್ ಹೇಳ್ತಾರೆ TV ಮಾಧ್ಯಮದಲ್ಲಿ, ನೀವು ನೋಡಿರ್ಬೋದು. ಆ ತಾಲೂಕಿನೆಲ್ಲ ಅವ್ರ MLA ಇದ್ದಾರೆ, ಅವರೇ ನೋಡ್ಕೊತಾರೆ. ನಾವು ಈ ಸರಿ ತಪ್ಪನ್ನೆಲ್ಲ ನಾವು ಸರಿಪಡಿಸೋಕ್ಕಾಗತ್ತಾ ಅಂತ. ಇದಕ್ಕೆ ಯಾರೋಣ? ಯಾರಿಗೆ ಕೇಳೋದು? ಹೀಗೆ ನಮ್ಮ ಭದ್ರಾವತಿ ಪರಿಸ್ಥಿತಿ ಬಂದಿದೆ. ಅದರಿಂದ ನಾವು ಶುಕ್ರವಾರ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತ ಇದ್ದೀವಿ. ನಮ್ಮ ಯುವ ಮುಖಂಡರಾದ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಇವತ್ತು ಸ್ಟ್ರೈಕ್ ಇಟ್ಕೊಂಡಿದ್ವಿ, ಅವ್ರು ಬರ್ತೀನಿ ಅಂದಿದ್ದಕ್ಕೆ ನಾನು ಶುಕ್ರವಾರ ಚೇಂಜ್ ಮಾಡ್ಕೊಂಡಿದ್ದೀವಿ. ಮಾಧವಾಚಾರ್ಯ ಸರ್ಕಲಿಂದ ಪ್ರೊಟೆಸ್ಟ್ ಮಾಡಿ ತಾಲೂಕು ಆಫೀಸ್ವರೆಗೂ ಮೆರವಣಿಗೆ ಇದ್ದು ನಾವು ಪ್ರೊಟೆಸ್ಟ್ ಮಾಡ್ತೇವೆ. ಇದಕ್ಕೂ ಬಗ್ಲೇ ಇಲ್ಲ ಅನ್ನೋದಾದರೆ ನಿನ್ನ ಮುಂದಿನ ಕ್ರಮ ಏನು ತೊಗೋಬೇಕು ಅದನ್ನು ಮಾಡಬೇಕು ಅಂತೇಳಿ ಅವತ್ತೊಂದು ದಿನ ಡಿಸೈಡ್ ಮಾಡುತ್ತೆ ಎಲ್ಲರೂ. ದಯವಿಟ್ಟು ಮಾಧ್ಯಮದವರು ಒಂದು ಸ್ವಲ್ಪ ಈಗಾಗಲೇ ನಮಗಿಂತ ಜಾಸ್ತಿ ಪ್ರಚಾರ ಕೊಟ್ಟಿದ್ದೀರಾ, ನಾನು ಇಲ್ಲ ಅಂತ ಹೇಳಲ್ಲ. ಇನ್ನೂ ಹೆಚ್ಚಿನ ರೀತಿ ಇದನ್ನು ಎತ್ತಿಡಿಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ನನ್ನ ಸಬ್ಜೆಕ್ಟ್ ಇಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.